ನಮಸ್ಕಾರ ವೀಕ್ಷಕರೇ. ಇಷ್ಟಪಟ್ಟ ಸ್ತ್ರೀಯನ್ನ ಗುಪ್ತವಾಗಿ ನಿಮ್ಮತ್ತ ಸೆಳೆದುಕೊಳ್ಳಲು, ನಿಮ್ಮತ್ತ ಆಕರ್ಷಣೆ ಮಾಡಿಕೊಳ್ಳಲು, ಅವರು ನಿಮ್ಮಂತೆಯೇ ಆಗಲು ಈ ಒಂದು ಶಕ್ತಿಶಾಲಿ ತಂತ್ರವನ್ನು ನೀವು ಮನೆಯಲ್ಲೇ ಅನುಸರಿಸಿ ನೋಡಿ. ಈ ತಂತ್ರವನ್ನು ಅನುಸರಿಸಿದ ಕೇವಲ 3 ದಿನದಲ್ಲಿ ಆ ವ್ಯಕ್ತಿ, ಆ ಸ್ತ್ರೀ ನಿಮ್ಮ ಕೈಗೊಂಬೆಯಾಗೋದಲ್ಲದೆ ನೀವು ಹೇಳಿದ ಹಾಗೆ ಕೇಳಿಕೊಂಡು ನಿಮ್ಮ ಜೊತೆ ನೆಮ್ಮದಿಯ ಜೀವನವನ್ನು ಅನುಸರಿಸುತ್ತಾರೆ. ಆ ತಂತ್ರವನ್ನು ಮಾಡುವ ಬಗೆಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಇನ್ನು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು ಅನ್ನೋದಾದರೆ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಿಮ್ಮ ಸ್ನೇಹಿತರು ಸಮಸ್ಯೆಯಲ್ಲಿದ್ದರೆ ಈ ವಿಡಿಯೋ ಶೇರ್ ಮಾಡೋದ್ರ ಜೊತೆಗೆ ಅವರ ಕಷ್ಟಕ್ಕೂ ನೆರವಾಗಿ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶನಿವಾರ ಮುಸ್ಸಂಜೆ ನೀವು ಈ ಒಂದು ತಂತ್ರವನ್ನು ಅನುಸರಿಸಬೇಕಾಗತ್ತೆ. ಒಂದು ಸ್ತ್ರೀ ಮರದ ಗೊಂಬೆಯನ್ನು ತೆಗೆದುಕೊಳ್ಳಿ. ಇದು ನಿಮಗೆ ಅಂಗಡಿಯಲ್ಲಿ ಸಿಗುತ್ತದೆ. ಸ್ತ್ರೀ ಬೊಂಬೆ ಸಿಗಲಿಲ್ಲವಾದರೆ ನೀವು ಅವರ ಒಂದು ಫೋಟೋವನ್ನು ಕೂಡ ಬಳಸಿಕೊಳ್ಳಬಹುದು. ಒಂದು ಶುಭ್ರವಾದ ವಸ್ತ್ರವನ್ನು ಹಾಸಿ ಅದರ ಮೇಲೆ ವೀಳ್ಯದೆಲೆಯನ್ನು ಇರಿಸಿ ನೆನಪಿನಲ್ಲಿಡಿ. ಇದನ್ನು ಶನಿವಾರ ಮುಸ್ಸಂಜೆ 5 ರಿಂದ 6 ಗಂಟೆಯ ಸಂದರ್ಭದಲ್ಲಿ ಮಾಡಿ. ಈ ರೀತಿಯಾಗಿ ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ಹೆಣ್ಣು ಮರದ ಬೊಂಬೆಯನ್ನಿಡಿ. ಹೆಣ್ಣು ಬೊಂಬೆ ಸಿಗಲಿಲ್ಲವಾದರೆ ಅವರ ಫೋಟೋವನ್ನು ನೀವು ಇಡಬಹುದು. ಇಟ್ಟ ನಂತರ ಒಂದು ಹಿಡಿ ಅಕ್ಕಿಯನ್ನು ತೆಗೆದುಕೊಳ್ಳಿ. ಇದನ್ನು ಬಟ್ಟಲು ಅಥವಾ ಲೋಟದ ಸಹಾಯದಲ್ಲಾದರೂ ನೀವು ಮಾಡಬಹುದು. ಒಂದು ಹಿಡಿ ಅಕ್ಕಿಯನ್ನು ತೆಗೆದುಕೊಂಡು ಅದರ ಮೇಲೆ ಕರ್ಪೂರವನ್ನು ಇಡಿ. ಇಟ್ಟ ನಂತರ ಕರ್ಪೂರವನ್ನು ಬೆಳಗಿಸಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಓಂ ಕ್ಲೀಂ ಕ್ಲೀಂ ಸಹನಾ ವಶಂ ವಶಂ. ಈ ಒಂದು ದಿವ್ಯ ಮಂತ್ರವನ್ನು 48 ಬಾರಿ ಜಪಿಸಿ ನೋಡಿ. ಈ ರೀತಿಯಾಗಿ ಮಾಡಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗತ್ತೆ. ಇದಾದ ನಂತರ ಆ ಹೆಣ್ಣು ಬೊಂಬೆಯ ಮೇಲೆ ನಿಮ್ಮ ಬಲಗೈಯನ್ನು ಇರಿಸಿ ಮತ್ತೊಮ್ಮೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಇದಾದ ನಂತರ ಎಲ್ಲವನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬಂದುಬಿಡಿ. ಇದಾದ ಕೇವಲ 3 ದಿನದಲ್ಲಿ ಆ ಸ್ತ್ರೀ ನಿಮ್ಮ ಕೈವಶವಾಗುತ್ತಾರೆ. ಗುಪ್ತವಾಗಿ ನೀವು ಅವರನ್ನು ಆಕರ್ಷಿತರನ್ನಾಗಿ ಮಾಡಿಕೊಳ್ಳಬಹುದು. ಪೂಜಾ ವಿಧಿವಿಧಾನದಲ್ಲಿ ಅನೇಕ ಡೌಟ್ಗಳಿದ್ದರೆ ಅಥವಾ ನಿಮ್ಮ ಸಮಸ್ಯೆ ಬೇರೆಯಾಗಿದ್ದು ಆ ಸಮಸ್ಯೆಗೆ ಪರಿಹಾರ ಬೇಕು ಎಂದಾದರೆ ಗುರೂಜಿಯವರ ನಂಬರ್ಗೆ ಸಂಪರ್ಕಿಸಬಹುದು. ಧನ್ಯವಾದಗಳು.